ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಸ್ಪೆಷಲ್ ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಫ್ರೆಂಡ್. ಬನ್ನಿ, ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ಹಸ್ಬೆಂಡು. ನಮ್ಮ ಚಿನ್ನಮ್ಮ ಅಂತ ಆಚೆ ಸ್ವಲ್ಪ ಏನೋ ಅವ್ರ ಅಪ್ಪಂಗೆ ಕೊಡ್ತಿದ್ದಾನೆ ನೋಡಿ, ವೆಯ್ಟ್ ಮಾಡ್ತಾಯಿದ್ದ. ನಾನೊಂಚೂರು ಒಳಗೆ ಕೆಲಸ ಇತ್ತು ಅಂತ ನಿಂತ್ಕೊಂಡೆ, ಅಷ್ಟರಲ್ಲಿ ಅಲ್ಲೇ ಸ್ಟಾರ್ಟ್ ಮಾಡಿದ್ದಾನೆ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ ನೋಡಿ. ಹತ್ತತ್ರ ಇನ್ನೇನು ದೇವಸ್ಥಾನ ಬಂದ್ವಿ, ಅಲ್ಲೇ ಹತ್ರನೇ ಇರೋದು ದೇವಸ್ಥಾನ ನೋಡಿ. ನಮ್ಮ ಚಿನ್ನಮ್ಮ ಅಲ್ಲೂ ಕಾಲು ವಾಶ್ ಅವನೇ ಮಾಡ್ಕೋತಿದ್ದಾನೆ. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ನಮಗೆ ಈ ದೇವಸ್ಥಾನ ಬಂದು ನಮ್ಮದು ಚುಂಚನಗಿರಿ ಆಗಿರೋದ್ರಿಂದ ನಾವೇನಾದ್ರು ಫಂಕ್ಷನ್ ಇದ್ದರೆ, ಏನಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕೆಂದರೆ ತುಂಬ ಜಾಸ್ತಿ ಇದಕ್ಕೆ ಹೋಗೋದು. ಇದು ಗಂಗಾಧರೇಶ್ವರ ದೇವಸ್ಥಾನ ಅಂತ ಆದಿಚುಂಚನಗಿರಿಗೆ ಸೇರಿದ್ದು. ನಮಗೆ ತುಂಬ ಇಷ್ಟ ಈ ದೇವಸ್ಥಾನಕ್ಕೆ, ಅದಕ್ಕೆ ಯಾವಾಗಲೂ ಇದಕ್ಕೆ ದೇವಸ್ಥಾನಕ್ಕೆ ಹೋಗೋದು. ಬನ್ನಿ, ಪೂಜೆ ಸ್ಟಾರ್ಟ್ ಆಯ್ತು ಇವಾಗ. ಪೂಜೆ ಎಲ್ಲ ಮುಗೀತು. ತೀರ್ಥ ಮತ್ತು ಹೂವು ಪ್ರಸಾದ ತೊಗೊಂಡ್ವಿ. ಪ್ರಸಾದ ಕೊಡ್ತಿದ್ದಾರೆ ಇವಾಗ. ಪ್ರಸಾದ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಇವಾಗ ನಾನು ತೀರ್ಥ ತೊಗೊಂಡೆ. ಇವಾಗ ನಮ್ಮ ಗಣಪಂದೊಂದು ಫೋಟೋ, ಅಮ್ಮನವ್ರದ್ದೊಂದು ಫೋಟೋ ತೊಗೊಂಡೆ. ಅಮ್ಮನವ್ರ ದರ್ಶನನೂ ಮಾಡಿಕೊಂಡು ಒಂದು ದೇವ್ರ ಸುತ್ತಾಕಿದಾಗಿ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂದ್ಬಿಟ್ಟು 5 ನಿಮಿಷ ಕೂತ್ಕೊಂಡು ಮನೆ ಕಡೆ ಇನ್ನೇನು ಹೊರಟ್ವಿ. ಇವಾಗ ಮನೆ ಕಡೆ ಹೊರಡ್ತಾ ಟಿಫನ್ ಏನೂ ಮಾಡಿರಲಿಲ್ಲ. ಅವ್ರಿಗೆ ಡ್ಯೂಟಿಗೆ ತುಂಬ ಟೈಮ್ ಆಗಿತ್ತು. ಹಾಗೆ ಹೋಗ್ತಾ ಸ್ವಲ್ಪ ಟಿಫನ್ ಅಲ್ಲೇ ಆಚೆ ತಿಂದ್ಕೊಂಡು ಮನೆಗೆ ಹೊರಟ್ವಿ. ನಮ್ಮ ಚಿನ್ನಿ ಮಸಾಲೆ ದೋಸೆ ಬೇಕು ಅಂತ ಅಂದ, ಅದಕ್ಕೆ ಮಸಾಲೆ ದೋಸೆ ಅವ್ರ ರೈಸ್ ತೊಗೊಂಡು ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಟೈಮ್ ಆಗಿತ್ತು ನೋಡಿ, ಮನೆಗೆ ಬಂದು ರೀಚ್ ಆದ್ವಿ. ಸಂಜೆ ಸ್ವಲ್ಪ ಪ್ಲ್ಯಾನ್ ಇತ್ತು, ರೆಡಿಯಾಗಿದೆ. ಸಂಜೆ ನಮ್ಮ ಮನೆಯವ್ರಿಗೆ ಏನಾದ್ರು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ರೆಡಿಯಾಗಿದೆ. ಅವ್ರಿಗೆ ಗೊತ್ತಿರಲಿಲ್ಲ, ಏನೂ ಹೇಳಿರಲಿಲ್ಲ ನಮ್ಮ ಮನೆಯವ್ರಿಗೆ. ನಾನು ಫಸ್ಟ್ ಟೈಮು ಸರ್ಪ್ರೈಸ್ ಮಾಡೋಣ ಅಂತ ಹೊರಟಿದ್ದೀನಿ. ಬನ್ನಿ, ಏನು ಸರ್ಪ್ರೈಸ್ ಮಾಡೋದು ತೋರಿಸ್ತೀನಿ ನಿಮಗೂ, ಏನು ಸರ್ಪ್ರೈಸ್ ಕೊಡ್ತೀನಿ ನಮ್ಮ ಹಸ್ಬೆಂಡ್ಗೆ ಅಂತ. ಅವರಿಗೆ ಏನು ಅಂದರೆ ಏನೂ ಗೊತ್ತಿಲ್ಲ, ಸುಮ್ಮನೆ ಎಲ್ಲೋ ಹೋಗೋಣ ಅಂತ ಹೇಳಿ ಕರ್ಕೊಬಂದಿದ್ದು. ನೋಡಿ ಬಂದ್ವಿ ನಮ್ಮ ಜಾಗಕ್ಕೆ. ನಮ್ಮ ಮನೆಯವ್ರು ನೋಡ್ತಿದ್ದಂಗೆ ಶಾಕಲ್ಲಿ ಇದ್ದಾರೆ. ಸರ್ಪ್ರೈಸ್ ಆಗಬೇಕು, ಅದ್ರ ಬಂದು ಶಾಕಲ್ಲಿದ್ದಾರೆ ನಮ್ಮ ಮನೆಯವರು ನೋಡಿ. ಫುಲ್ ಶಾಕ್ ಅಂದರೆ ಶಾಕ್ ಅವರಿಗೆ ಗೊತ್ತೇ ಇರಲಿಲ್ಲ ಪಾಪ. ಬಂದು ತುಂಬ ಚೆನ್ನಾಗಿತ್ತು, ಎಂಜಾಯ್ಮೆಂಟ್ ಎಲ್ಲ ಸಖತ್ತಾಗಿತ್ತು. ಫಸ್ಟಿಗೆ ನಾವು ಎಲ್ಲ ನೋಡ್ಬಿಟ್ಟು ತೊಡಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ರೆಡಿಯಾಗಿದ್ವಿ. ಮತ್ತು ಕೇಕು ನಾನು ಅಲ್ಲೇ ಬುಕ್ ಮಾಡಿದ್ದೆ, ಅಲ್ಲೇ ಮುಂಚೆನೇ. ಅದನ್ನು ನಮ್ಮ ಮನೆಯವ್ರಿಗೆ ಹೇಳಿರಲಿಲ್ಲ, ನಾನು ಏನೂ ಹೇಳಿರಲಿಲ್ಲ. ಪರವಾಗಿಲ್ಲ ಓಕೆ ಅಂದ್ಕೊಂಡು ಆಮೇಲೆ ಹೇಳಿದೆ. ಆಮೇಲೆ ಓಕೆ ಅಂತಂದರು. ನಾವು ಫಸ್ಟಿಗೆ ನಾನೊಂದು ಸೆಲ್ಫಿ ತೊಗೊಂಡೆ, ಮತ್ತು ನಾನು ನನ್ನ ಹಸ್ಬೆಂಡ್ ನನ್ನ ಚಿನ್ನಿಮ ಒಂದು ಸೆಲ್ಫಿ ತೊಗೊಂಡ್ವಿ. ಆಮೇಲೆ ಇಬ್ರದ್ದು ಒಂದು ಸೆಲ್ಫಿ ತೊಗೊಳ್ಳೋಣ, 3 ಜನದ್ದಾಯಿತು ಅಂದ್ಬಿಟ್ಟು ಇಬ್ರದ್ದು ಒಂದು ಸೆಲ್ಫಿ ತೊಗೊಂಡ್ವಿ. ನಮ್ಮ ಮನೆಯವ್ರು ಸ್ವಲ್ಪ ಸೆಲ್ಫಿಗೂ ಯಾವುದಕ್ಕೂ ಬರಲ್ಲ. ಇವಾಗ ಬನ್ನಿ ಸೆಲ್ಫಿ ತೊಗೊಂಡಿದ್ದಾಯಿತು, ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ನಮ್ಮ ಚಿನ್ನಮ್ಮ ನನಗೆ ತಿನ್ನಿಸ್ತಾಯಿತ್ತು, ಅವ್ರ ಪಪ್ಪಗೂ ತಿನ್ನಿಸ್ತು ಮುಂಚೆನೇ. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಚಿನ್ನು ಇದ್ದಿದ್ದರೆ ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋನು. ತುಂಬ ಮಿಸ್ ಮಾಡ್ಕೋತಾಯಿದ್ದೀನಿ ನಮ್ಮ ಚಿನ್ನಮ್ಮನ. ಮಿಸ್ ಯು ಜಗನ್. ನಮ್ಮ ಚಿನ್ನಮ್ಮ ಅದೇ ಅಮ್ಮನ ಮನೇಲಿದ್ದಾನೆ ಊರಲ್ಲಿ, ಅದರಿಂದ ಅವನ್ನ ಮಿಸ್ ಮಾಡಿಕೊಂಡೆ ಇವತ್ತು ನಾನು. ಅವನ್ನ ಬಿಟ್ಟು ಮಾಡ್ಕೊಂಡ್ವಲ್ಲ ಅಂತ ಒಂದು ಸೆಲ್ಫಿ ತೊಗೊಂಡ್ವಿ.
ಅಂದರೆ ತುಂಬ ಖುಷಿಯಾಯಿತು. ಈ ಥರ ಇಬ್ಬರೇ ಆಚೆ ಹೋಗಿ ತುಂಬ ದಿನವೂ ಆಗಿತ್ತು, ಟೈಮ್ ಆಯಿತು. ಇನ್ನೇನು ಹೊರಟ್ವಿ ಇವಾಗ ಮನೆ ಕಡೆ. ಮತ್ತು ಊಟ ಎಲ್ಲ ಮನೆಯಲ್ಲೇ ಮಾಡಿದ್ದೆ. ಸ್ವಲ್ಪ ನಮ್ಮ ಮನೆಯವರಿಗೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಗ್ರೇವಿ ಮನೆಯಲ್ಲೇ ಮಾಡಿದ್ದೆ. ಅದರಿಂದ ನಾವೇನು ಆಚೆನೂ ತಿನ್ನೋಕೆ ಹೋಗಲಿಲ್ಲ. ಮನೆಗೆ ಹೊರಟ್ವಿ ಸೀದಾ. ಮನೆಗೆ ಹೋಗ್ತಾನೆ ಅಲ್ಲೇ ಮನೇಲೇ ತಿನ್ಕೊಳ್ಳೋಣ, ಸುಮ್ಮನೆ ಏಕೆ ಆಚೆ ಫುಡ್ಡು ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಮನೇಲೇ ಮಾಡಿದ್ದೆ ನಾನು. ಮನೇಲೇ ತಿನ್ನೋಣ ಅಂತಂದ್ಬಿಟ್ಟು ಇವಾಗ ನೋಡಿ ಮನೆ ಕಡೆ ಬಂದ್ವಿ, ಇನ್ನೇನು ಹೊರಟ್ವಿ. ಹತ್ತತ್ರ ಸ್ವಲ್ಪ ಮನೆಯಿಂದ ಒಂದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಆಗುತ್ತೆ. ಮನೆ ಕಡೆ ಹೊರಟ್ವಿ. ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇದ್ದರೆ ನಮಗೂ ಏನಾದ್ರು ಒಂದು ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್, ಬಾಯ್.